ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಭಾರತದ ಆಪ್ತ ಮಿತ್ರ ಇಸ್ರೇಲ್ ಭಾರತಕ್ಕೆ ಅತ್ಯಾಧುನಿಕ ಮಿಸೈಲ್ ಒಂದನ್ನ ಕೊಡೋದಕ್ಕೆ ಮುಂದಾಗಿದೆ. ಅದು ಅಂತಿಂತ ಮಿಸೈಲ್ ಅಲ್ಲ, ಇಡೀ ಜಗತ್ತನ್ನೇ ನಡುಗಿಸಿದ ಮಿಸೈಲ್. ಸ್ನೇಹಿತರೆ, ನಿಮಗೆಲ್ಲ ಕತಾರ್ನ ರಾಜಧಾನಿ ದೋಹಾದ ಮೇಲೆ ಇಸ್ರೇಲ್ ದಾಳಿ ಮಾಡಿದ ನೆನಪಿರಬಹುದು. ದೋಹಾದಲ್ಲಿ ಅಡಗಿ ಕುಳಿತಿದ್ದ ಹಮಾಸ್ ನಾಯಕರ ಕತೆ ಮುಗಿಸಲು ಇಸ್ರೇಲ್ ಈ ಮಿಸೈಲ್ ಮೂಲಕ ದಾಳಿ ಮಾಡಿತ್ತು. ಅಂದಹಾಗೆ ಈ ಮಿಸೈಲ್ನ ಹೆಸರು ಗೋಲ್ಡನ್ ಹಾರಿಜಾನ್ ಮಿಸೈಲ್. ಇಂಟ್ರೆಸ್ಟಿಂಗ್ ಸಂಗತಿ ಏನು ಗೊತ್ತಾ, ಕತಾರ್ನಲ್ಲಿ 2 ಅತ್ಯಾಧುನಿಕ ಏರ್ ಡಿಫೆನ್ಸ್ ಸಿಸ್ಟಮ್ಗಳಿದ್ದವು. ಒಂದು ಕತಾರ್ನ ಏರ್ ಡಿಫೆನ್ಸ್ ಸಿಸ್ಟಮ್, ಇನ್ನೊಂದು ಅಮೆರಿಕ ನಿರ್ಮಿತ ಏರ್ ಡಿಫೆನ್ಸ್ ಸಿಸ್ಟಮ್. ಈ 2 ರಕ್ಷಾ ಕವಚಗಳನ್ನು ಸೀಳಿಕೊಂಡು ಬಂದ ಮಿಸೈಲ್ ಎಕ್ಸಾಕ್ಟ್ ಟಾರ್ಗೆಟ್ ಅನ್ನು ಉಡೀಸ್ ಮಾಡಿತ್ತು. ಅಂದರೆ ಈ ಮಿಸೈಲ್ನ ಮುಂದೆ ಯಾವ ಏರ್ ಡಿಫೆನ್ಸ್ ಸಿಸ್ಟಮ್ ಕೂಡ ಲೆಕ್ಕಕ್ಕೆ ಇಲ್ಲ ಅಂತಾಯಿತು. ಇಂತಹ ಅತ್ಯಾಧುನಿಕ ಮಿಸೈಲ್ ಅನ್ನ ಇಸ್ರೇಲ್ ಭಾರತಕ್ಕೆ ಕೊಡೋದಕ್ಕೆ ಮುಂದಾಗಿದೆ. ಕೊಡೋದು ಅಂದರೆ ಉಚಿತವಾಗಿ ಕೊಡೋದು ಅಂತಲ್ಲ, ಈ ಬಗ್ಗೆ ಭಾರತದೊಂದಿಗೆ ಒಪ್ಪಂದ ಮಾಡಿಕೊಳ್ಳೋದಕ್ಕೆ ಇಸ್ರೇಲ್ ಮುಂದಾಗಿದೆ. ಒಂದು ಕಡೆಯಲ್ಲಿ ಈ ಬೆಳವಣಿಗೆ ಆಗ್ತಾ ಇದ್ರೆ, ಮತ್ತೊಂದು ಕಡೆಯಲ್ಲಿ ಇರಾನ್ ಮೇಲೆ ದಂಡೆತ್ತಿ ಬರ್ತಾ ಇರುವ ಅಮೆರಿಕದ ಯುದ್ಧ ನೌಕೆಯಲ್ಲಿ ಸಮಸ್ಯೆ ಶುರುವಾಗಿದೆ. ಈ ಸಮಸ್ಯೆ ಏನಪ್ಪಾ ಅಂತ ಕೇಳಿದ್ರೆ ನಿಮಗೆ ನಗು ಬರೋದು ಗ್ಯಾರಂಟಿ. ಅದು ಟಾಯ್ಲೆಟ್ ಸಮಸ್ಯೆ. ಈ ಟಾಯ್ಲೆಟ್ ಸಮಸ್ಯೆಯಿಂದ ಅಮೆರಿಕದ ಅತ್ಯಾಧುನಿಕ ಯುದ್ಧ ನೌಕೆ ಅರ್ಧದಲ್ಲೇ ನಿಲ್ಲುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಹಾಗಂತ ಇದು ಸಣ್ಣ ಸಮಸ್ಯೆ ಅಂತ ಅಂದುಕೊಳ್ಬೇಡಿ. ಈ ಸಮಸ್ಯೆಯಿಂದ ಬೇಸತ್ತ ಅಮೆರಿಕದ ಯೋಧರು ಕೆಲಸವನ್ನೇ ಬಿಡ್ತೇವೆ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ. ಅಷ್ಟಕ್ಕೂ ಅಮೆರಿಕದ ಯುದ್ಧ ನೌಕೆಯಲ್ಲಿ ಏನಾಯಿತು? ಏನಿದು ಟಾಯ್ಲೆಟ್ ಪ್ರಾಬ್ಲಮ್? ಇಸ್ರೇಲ್ ಭಾರತಕ್ಕೆ ಕೊಡ್ತಾ ಇರುವ ಮಿಸೈಲ್ನ ವಿಶೇಷತೆಗಳೇನು? ಈ ಮಿಸೈಲ್ ಭಾರತಕ್ಕೆ ಬಂದುಬಿಟ್ರೆ ಶತ್ರುಗಳ ಕತೆ ಮುಗಿದು ಹೋಗುತ್ತಾ? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಇಸ್ರೇಲ್ ತನ್ನ ಶತ್ರುಗಳು ಎಲ್ಲೇ ಅಡಗಿದ್ರು ಬಿಡೋದಿಲ್ಲ. ಪಾತಾಳದಲ್ಲಿದ್ರೂ ಹುಡುಕಿ ಸಾಯಿಸುತ್ತೆ. ಇದೇ ರೀತಿ ಹಮಾಸ್ ನಾಯಕರು ಕತಾರ್ ಅನ್ನುವ ಶ್ರೀಮಂತ ದೇಶದಲ್ಲಿ ಆಶ್ರಯ ಪಡೆದುಕೊಂಡಿದ್ರು. ಇಲ್ಲಿ ನಮ್ಮನ್ನ ಯಾರಿಂದಲೂ ಟಚ್ ಮಾಡೋದಕ್ಕೆ ಸಾಧ್ಯವಿಲ್ಲ ಅಂತ ಅವರು ಅಂದುಕೊಂಡಿದ್ರು. ಅವರು ಅಂದುಕೊಂಡಂತೆ ಅಲ್ಲಿ ಭದ್ರತೆಯೂ ಕೂಡ ಇತ್ತು. ಮಿಸೈಲ್ಗಳಿಂದಂತೂ ಈ ದೇಶದ ಮೇಲೆ ದಾಳಿ ಮಾಡೋದಕ್ಕೆ ಸಾಧ್ಯವಾಗ್ತಾನೆ ಇರಲಿಲ್ಲ. ಕಾರಣ ಕತಾರ್ನಲ್ಲಿ ರಕ್ಷಾ ಕವಚಗಳಿದ್ದವು. ಅದು ಕೂಡ 2 ರಕ್ಷಾ ಕವಚಗಳು. ಒಂದು ಅಮೆರಿಕದ ಏರ್ ಡಿಫೆನ್ಸ್ ಸಿಸ್ಟಮ್, ಮತ್ತೊಂದು ಕತಾರ್ನ ಏರ್ ಡಿಫೆನ್ಸ್ ಸಿಸ್ಟಮ್. ಎಂತಹ ಮಿಸೈಲ್ಗಳು ಬಂದರೂ ಕೂಡ ಕತಾರ್ನ ವಾಯು ಪ್ರದೇಶವನ್ನ ಸೀಳಿ ಬರೋದಕ್ಕೆ ಸಾಧ್ಯವಾಗ್ತಾನೆ ಇರಲಿಲ್ಲ. ಇದೇ ಧೈರ್ಯದಲ್ಲಿ ಹಮಾಸ್ ನಾಯಕರು ಕತಾರ್ನಲ್ಲಿ ಆರಾಮವಾಗಿದ್ದರು. ಆದರೆ ಇಸ್ರೇಲ್ ಯಾರು ಕೂಡ ಊಹೆ ಮಾಡದಂತಹ ಒಂದು ದಾಳಿ ಮಾಡುತ್ತೆ. ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲೇ ಹಮಾಸ್ ನಾಯಕರ ಜೀವ ಚೂರಾಗಿತ್ತು. ಈ ದಾಳಿ ಬಳಿಕ ಕತಾರ್ ಕೊಟ್ಟ ಹೇಳಿಕೆ ಏನ್ ಗೊತ್ತಾ? ಈ ಮಿಸೈಲ್ ಹೇಗ್ ಬಂತು ಅನ್ನೋದು ನಮಗೆ ಗೊತ್ತೇ ಆಗಲಿಲ್ಲ. ಸಣ್ಣದೊಂದು ಸುಳಿವು ಕೂಡ ಸಿಗದೆ ದಾಳಿಯಾಗಿದೆ. ಏನೇ ಮಾಡಿದ್ರೂ ಈ ದಾಳಿಯನ್ನ ತಪ್ಪಿಸಲು ಸಾಧ್ಯವಾಗ್ತಾ ಇರಲಿಲ್ಲ. ಅಲ್ಲಿಗೆ ಇಸ್ರೇಲ್ ತನ್ನ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿತ್ತು ಅನ್ನೋದು ಗೊತ್ತಾಗುತ್ತೆ. ಅಂದು ಇಸ್ರೇಲ್ ಪ್ರಯೋಗ ಮಾಡಿದ ಬ್ರಹ್ಮಾಸ್ತ್ರದ ಹೆಸರು ಗೋಲ್ಡನ್ ಹಾರಿಜಾನ್ ಮಿಸೈಲ್. ಇದೀಗ ಇದೇ ಮಿಸೈಲ್ ಅನ್ನ ಭಾರತಕ್ಕೆ ಕೊಡೋದಕ್ಕೆ ಇಸ್ರೇಲ್ ಮುಂದಾಗಿದೆ. ಈ ಬಗ್ಗೆ ಭಾರತ ಹಾಗೂ ಇಸ್ರೇಲ್ ನಡುವೆ ಮಾತುಕತೆಗಳು ನಡೀತಾ ಇದೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇದೊಂದು ಬ್ಯಾಲಿಸ್ಟಿಕ್ ಏರ್ ಮಿಸೈಲ್. ಅಂದರೆ ಮೊದಲು ಆಕಾಶಕ್ಕೆ ಚಿಮ್ಮಿ ಆಕಾಶದಿಂದ ಅತ್ಯಂತ ವೇಗದಲ್ಲಿ ಟಾರ್ಗೆಟ್ ಅನ್ನ ಅಪ್ಪಳಿಸುತ್ತೆ. ಅಂದರೆ ನೇರವಾಗಿ ಹೋಗಿ ದಾಳಿ ಮಾಡೋದಿಲ್ಲ. ನಮ್ಮ ಬಳಿ ಇರುವ ಬ್ರಹ್ಮೋಸ್ ಮಿಸೈಲ್ ಕ್ರೂಸ್ ಮಿಸೈಲ್, ಇದು ನೇರವಾಗಿ ಹೋಗಿ ದಾಳಿ ಮಾಡುತ್ತೆ. ಭವಿಷ್ಯದಲ್ಲಿ ಪಾಕಿಸ್ತಾನದ ಜೊತೆ ಯುದ್ಧ ಆಯಿತು ಅಂತ ಅಂದುಕೊಳ್ಳಿ. ಈ ಯುದ್ಧವನ್ನ ಬೇಗನೆ ಮುಗಿಸೋದಕ್ಕೆ ಇಸ್ರೇಲ್ನ ಮಿಸೈಲ್ ಅನ್ನ ಬಳಸ್ಕೊಳ್ಬಹುದು. ಇದಕ್ಕೆ ಒಮ್ಮೆ ಟಾರ್ಗೆಟ್ ಫಿಕ್ಸ್ ಮಾಡಿದ್ರೆ ಮುಗೀತು. ಯಾವ ಡಿಫೆನ್ಸ್ ಸಿಸ್ಟಮ್ನಿಂದ ಕೂಡ ಇದನ್ನ ತಡೆಯೋದಕ್ಕೆ ಸಾಧ್ಯವಿಲ್ಲ. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರನ್ನ ಟಾರ್ಗೆಟ್ ಮಾಡಿ ಮಿಸೈಲ್ ಉಡಾವಣೆ ಮಾಡಲಾಗುತ್ತೆ ಅಂದುಕೊಳ್ಳಿ. ಅಲ್ಲಿಗೆ ಆಸಿಮ್ ಮುನೀರ್ನ ಕತೆ ಮುಗಿತು ಅಂತಾನೆ ಅರ್ಥ. ಪಾಕಿಸ್ತಾನ ಏನೇ ಮಾಡಿದ್ರು ಆಸಿಮ್ ಮುನೀರನ್ನ ಬದುಕಿಸೋದಕ್ಕೆ ಸಾಧ್ಯವೇ ಇಲ್ಲ. ಇದೇ ರೀತಿ ಪಾಕಿಸ್ತಾನ ಬಾಲ ಬಿಚ್ಚಿದ್ರೆ ಅದರ ಪರಮಾಣು ಸಂಗ್ರಹಾರಗಳ ಮೇಲೆ ಕೆಲವು ನಿಮಿಷಗಳಲ್ಲಿ ದಾಳಿ ಮಾಡಬಹುದು. ಏನಾಗ್ತಿದೆ ಅನ್ನೋದು ಗೊತ್ತಾಗುವಷ್ಟರಲ್ಲಿ ಪಾಕಿಸ್ತಾನ ಚಿಂದಿಯಾಗಿ ಹೋಗುತ್ತೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಇದೊಂದು ಬಂಕರ್ ಡಿಸ್ಟ್ರಾಯರ್ ಮಿಸೈಲ್. ಅಂದರೆ ಶತ್ರು ಪಾತಾಳದಲ್ಲಿ ಅಡಗಿದ್ರು ಬಿಡೋದಿಲ್ಲ. ಬಂಕರ್ನಲ್ಲಿ ಅಡಗಿ ಕುಳಿತರೂ ಆತನ ಕತೆ ಮುಗಿತು ಅಂತಾನೆ ಅರ್ಥ. ಅಲ್ಲಿಗೆ ಭಾರತದ ಬತ್ತಳಿಕೆಗೆ ಈ ಮಿಸೈಲ್ ಬಂದು ಬಿಡ್ತು ಅಂದ್ರೆ ನಮ್ಮ ಶತ್ರುಗಳ ಕತೆ ಮುಗಿತು ಅಂತಾನೆ ಅರ್ಥ. ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಸಂಗತಿ ಅಂದ್ರೆ ಇಸ್ರೇಲ್ ಇಲ್ಲಿವರೆಗೆ ಯಾರಿಗೂ ಕೂಡ ಈ ಮಿಸೈಲ್ ಅನ್ನ ಕೊಟ್ಟಿಲ್ಲ, ಕೊಡೋದು ಕೂಡ ಇಲ್ಲ. ಆದರೆ ಭಾರತ ಇಸ್ರೇಲ್ನ ಅತ್ಯಾಪ್ತ ದೇಶವಾಗಿರೋದ್ರಿಂದ ಭಾರತಕ್ಕೆ ಮಾತ್ರ ಇಂಥದ್ದೊಂದು ಅವಕಾಶವನ್ನ ಇಸ್ರೇಲ್ ಕೊಟ್ಟಿದೆ. ಅಂದಹಾಗೆ ಈ ಮಿಸೈಲ್ ರೇಂಜ್ 2000 ಕಿಲೋಮೀಟರ್ ವರೆಗೆ ಇದೆ. ನಮ್ಮ ಬ್ರಹ್ಮೋಸ್ 800 ಮೀಟರ್ ರೇಂಜ್ ಅನ್ನು ಹೊಂದಿದೆ.
ಈ ಮಿಸೈಲ್ನ ರೇಂಜ್ ದೊಡ್ಡದಾಗಿರೋದ್ರಿಂದ ಪಾಕಿಸ್ತಾನ ಲೆಕ್ಕಕ್ಕೆ ಬರೋದಿಲ್ಲ. ಇಲ್ಲಿ ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು. ಸದ್ಯ ಜಗತ್ತಿನ 4 ದೇಶಗಳ ಬಳಿ ಮಾತ್ರ ಇಂತಹ ಮಿಸೈಲ್ ಇರೋದು. ಒಂದು ಚೀನಾ, ರಷ್ಯಾ, ಇಸ್ರೇಲ್ ಹಾಗೂ ಅಮೆರಿಕ, ಈ ದೇಶಗಳ ಬಳಿ ಮಾತ್ರ ಇಂತಹ ಅತ್ಯಾಧುನಿಕ ಮಿಸೈಲ್ಗಳಿದೆ. ಈಗ ಒಂದು ವೇಳೆ ಇಸ್ರೇಲ್ ಹಾಗೂ ಭಾರತದ ನಡುವೆ ಒಪ್ಪಂದ ಆಗಿಬಿಟ್ರೆ ಭಾರತ ಜಗತ್ತಿನ 5ನೇ ದೇಶವಾಗಿ ಹೊರಹೊಮ್ಮಲಿದೆ. ಇಲ್ಲಿ ಇಸ್ರೇಲ್ ಭಾರತಕ್ಕಿಂತದೊಂದು ಆಫರ್ ಕೊಡ್ತಾ ಇರೋದಕ್ಕೆ ಕಾರಣ ನಂಬಿಕೆ. ಇಸ್ರೇಲ್ ಭಾರತದಷ್ಟು ಯಾವ ದೇಶವನ್ನ ಕೂಡ ನಂಬೋದಿಲ್ಲ. ಅದೇ ನಂಬಿಕೆ ಈಗ ತನ್ನ ಬಳಿ ಇರುವ ಬ್ರಹ್ಮಾಸ್ತ್ರವನ್ನ ಭಾರತಕ್ಕೆ ಕೊಡುವ ಹಂತಕ್ಕೆ ತಂದು ನಿಲ್ಲಿಸಿದೆ. ಈ ಒಪ್ಪಂದದ ಜೊತೆಗೆ ಹಲವು ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಕೂಡ ಭಾರತ ಖರೀದಿ ಮಾಡುವ ಸಾಧ್ಯತೆ ಇದೆ. ಅದೇನೇ ಇರಲಿ, ಭಾರತಕ್ಕೆ ಒಂದು ವೇಳೆ ಈ ಮಿಸೈಲ್ ಬಂದು ಬಿಟ್ಟರೆ ಪಾಕಿಸ್ತಾನವಂತೂ ಭಾರತದ ತಂಟೆಗೆ ಬರೋದಿಲ್ಲ. ಚೀನಾ ಭಾರತದ ತಂಟೆಗೆ ಬರೋದಕ್ಕಿಂತ ಮುಂಚೆ ಯೋಚನೆ ಮಾಡುವ ಕಾಲ ಬರಬಹುದು. ಹೀಗೆ ಒಂದು ಕಡೆಯಲ್ಲಿ ಈ ಬೆಳವಣಿಗೆ ಆಗ್ತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಇರಾನ್ ಅಮೆರಿಕ ನಡುವಿನ ಸಂಘರ್ಷ ಮತ್ತೊಂದು ಹಂತಕ್ಕೋಗಿದೆ. ಅಮೆರಿಕ ಇನ್ನೇನು ಇರಾನ್ ಮೇಲೆ ಅಟ್ಯಾಕ್ ಮಾಡಿಯೇ ಬಿಡ್ತು ಅನ್ನುವಾಗ ಅಮೆರಿಕಾಗೆ ಅದೊಂದು ಸಮಸ್ಯೆ ಎದುರಾಗಿದೆ. ಅದೇ ಟಾಯ್ಲೆಟ್ ಸಮಸ್ಯೆ. ಅರೆ, ಯುದ್ಧಕ್ಕೂ ಈ ಟಾಯ್ಲೆಟ್ಗೂ ಏನು ಸಂಬಂಧ ಅಂತ ಶಾಕ್ ಆಗಬೇಡಿ, ಸಂಬಂಧ ಇದೆ. ಅಮೆರಿಕ ಇರಾನ್ ಮೇಲೆ ದಾಳಿ ನಡೆಸೋದಕ್ಕೆ ತನ್ನ ಅತ್ಯಾಧುನಿಕ ಯುದ್ಧ ನೌಕೆಗಳನ್ನು ಇರಾನ್ನತ್ತ ಕಳಿಸಿರುವ ವಿಚಾರ ನಿಮಗೆಲ್ಲ ಗೊತ್ತಿರಬಹುದು. ಈ ಬಗ್ಗೆ ನಾವು ಈ ಹಿಂದೆಯೇ ವಿವರವಾದ ವಿಡಿಯೋ ಮಾಡಿದ್ದೇವೆ. ಇದೇ ಯುದ್ಧ ನೌಕೆಯಲ್ಲಿ ಈಗ ಟಾಯ್ಲೆಟ್ ಸಮಸ್ಯೆ ಶುರುವಾಗಿರೋದು. ಅಂದಹಾಗೆ ಇದು ಅಂತಿಂತ ಯುದ್ಧ ನೌಕೆ ಅಲ್ಲ, ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿ ಬೆಲೆ ಬಾಳುವ ಯುದ್ಧ ನೌಕೆ. 1 ಲಕ್ಷ ಕೋಟಿಯ ಯುದ್ಧ ನೌಕೆ ಅಂದರೆ ಅದು ಯಾವ ರೀತಿ ಇರಬಹುದು ನೀವೇ ಇಮ್ಯಾಜಿನ್ ಮಾಡಿಕೊಳ್ಳಿ. ಅದರಲ್ಲೂ ಅಮೆರಿಕಾದ ಯುದ್ಧ ನೌಕೆ ಅಂದರೆ ಕೇಳಬೇಕಾ? ಅದರಲ್ಲಿ ಎಲ್ಲ ವ್ಯವಸ್ಥೆಗಳು ಕೂಡ ಇದ್ದೇ ಇರ್ತಾವೆ ಅಂತ ನೀವು ಅಂದುಕೊಂಡಿರಬಹುದು. ಆದರೆ ಈ ವಿಚಾರದಲ್ಲಿ ಮಾತ್ರ ನೀವು ಅಂದುಕೊಂಡ ಹಾಗೆ ಇಲ್ಲ. ಒಂದು ಮಾಹಿತಿ ಪ್ರಕಾರ ಈ ಯುದ್ಧ ನೌಕೆಯನ್ನು ಕಳೆದ 8 ತಿಂಗಳಿನಿಂದ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇಲ್ಲ. ಹೀಗಾಗಿ ಇದರಲ್ಲಿ 600 ಶೌಚಾಲಯಗಳು ಹದಗೆಟ್ಟಿವೆ. ಇಲ್ಲೇ ಸಮಸ್ಯೆ ಆಗಿರೋದು. ಶೌಚಾಲಯಗಳು ಹದಗೆಟ್ಟಿರೋದ್ರಿಂದ ಸೈನಿಕರು ಹಾಗೂ ಸಿಬ್ಬಂದಿಗಳು ನಿತ್ಯ ಕರ್ಮ ಮಾಡೋದಕ್ಕೆ ಪರದಾಡ್ತಾ ಇದ್ದಾರೆ. ಇದೇ ರೀತಿ ಆದರೆ ನಾವು ಕೆಲಸವನ್ನೇ ಬಿಡ್ತೇವೆ ಅಂತ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಅಂದಹಾಗೆ ಈ ಯುದ್ಧ ನೌಕೆಯ ಹೆಸರು USS ಗೆರಾಲ್ಡ್ ಆರ್ ಫೋರ್ಡ್. ಈ ನೌಕೆ ಕಳೆದ ಜೂನ್ನಿಂದಲೂ ಸಮುದ್ರದಲ್ಲೇ ಇದೆ. ಅಂದರೆ ಸುಮಾರು 8 ತಿಂಗಳಿನಿಂದ ಈ ನೌಕೆಯನ್ನು ಸಮುದ್ರದಲ್ಲೇ ಇರಿಸಲಾಗಿದೆ. ಹೀಗೆ 8 ತಿಂಗಳಿನಿಂದ ನೌಕೆ ಸಮುದ್ರದಲ್ಲೇ ಇರೋದರಿಂದ ಶೌಚಾಲಯದ ಉಪಕರಣಗಳು ಹಾಳಾಗಿದೆ. ಅದರಲ್ಲೂ ಸೂಕ್ತವಾದ ಕೊಳಾಯಿ ವ್ಯವಸ್ಥೆ ಇಲ್ಲದೇ ಇರೋದರಿಂದ 600ಕ್ಕೂ ಹೆಚ್ಚು ಶೌಚಾಲಯಗಳು ಹದಗೆಟ್ಟಿವೆ. ಇದನ್ನು ಸರಿಪಡಿಸೋದಕ್ಕೆ ಸಿಬ್ಬಂದಿಗಳು ಪ್ರಯತ್ನ ಪಡ್ತಾ ಇದ್ದಾರೆ. ಆದರೂ ಕೂಡ ಅದು ಸರಿಯಾಗಿಲ್ಲ. ನಾವು ಮೊದಲೇ ಹೇಳಿದಂತೆ ಈ ಯುದ್ಧ ನೌಕೆಯಲ್ಲಿ ಬರೋಬ್ಬರಿ 5,000 ಸಿಬ್ಬಂದಿಗಳಿದ್ದಾರೆ. ಅಷ್ಟು ಜನ ಸಿಬ್ಬಂದಿಗಳು ಇರುವಾಗ ಶೌಚಾಲಯಗಳು ಹದಗೆಟ್ಟರೆ ಅವರ ಪರಿಸ್ಥಿತಿ ಹೇಗಾಗಬೇಡ ಹೇಳಿ. ಒಂದು ಮಾಹಿತಿ ಪ್ರಕಾರ ಸಿಬ್ಬಂದಿಗಳು ಶೌಚಕ್ಕಾಗಿ ಬರೋಬ್ಬರಿ 45 ನಿಮಿಷ ಕಾಯಬೇಕಾದ ಪರಿಸ್ಥಿತಿ ಇದೆಯಂತೆ. ನೌಕೆಯಲ್ಲಿ ಶೌಚದ ವಿಚಾರದಲ್ಲಿ ಜಗಳಗಳೇ ಆಗ್ತಾ ಇದೆಯಂತೆ. ಏನೇ ಇರಲಿ, ಅಮೆರಿಕಾದ ಯುದ್ಧ ನೌಕೆಯಲ್ಲಿ ಈ ರೀತಿಯ ಸಮಸ್ಯೆ ಕೂಡ ಆಗುತ್ತೆ ಅನ್ನೋದೇ ವಿಪರ್ಯಾಸ. ಈ ಬಗ್ಗೆ ನಿಮ್ಗೆ ಏನಿಸುತ್ತೆ ಕಾಮೆಂಟ್ ಮಾಡಿ.